ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ಶಾಲೆಯಲ್ಲಿ ಗುರುವಂದನಾ ಸ್ನೇಹ ಸಮ್ಮಿಲನ 1993 2003ನೇ ಸಾಲಿನ 10ನೇ ತರಗತಿಯ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸಂಭ್ರಮ. ಚಾಮರಾಜನಗರದ ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಭಾನುವಾರ ಅರ್ಥಪೂರ್ಣವಾಗಿ ನಡೆಯಿತು. 23 ವರ್ಷಗಳ ಬಳಿಕ ವಿದ್ಯಾರ್ಥಿಗಳ ಸಮಾಗಮ, ಹಳೆ ದಿನಗಳ ಮೆಲುಕು, ಶಾಲಾ ಕ್ಷಣಗಳ ಸ್ಮರಣೆಯ ಭಾವಸ್ಪರ್ಶಿ ಕ್ಷಣಗಳಿಗೆ ಸಾಕ್ಷಿಯಾಯಿತು. 1999 2003ನೇ ಸಾಲಿನ 10ನೇ ತರಗತಿಯ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸಂಭ್ರಮದಲ್ಲಿ ಮಿಂದೆದ್ದರು. ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಕಲಿತ ಅಂದಿನ ವಿದ್ಯಾರ್ಥಿಗಳು ಇದೀಗ ವಿವಿಧ ವೃತ್ತಿಯಲ್ಲಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸಲು ಇಂದು ಸಮ್ಮಿಲನಗೊಂಡಿದ್ದರು. ವಿವಿಧ ವಿಷಯಗಳ ಶಿಕ್ಷಕರಿಗೆ ಸನ್ಮಾನಿಸಿ ಕಲಿಕಾ ಋಣ ತೀರಿಸುವ ಕೆಲಸ ಮಾಡಿದರು. ಜತೆಗೆ ಹಳೆ ಸಹಪಾಠಿಗಳೊಂದಿಗೆ ಹರಟೆ ಹೊಡೆದು ಶಾಲಾ ಜೀವನದ ಚಟುವಟಿಕೆಗಳನ್ನು ಸ್ಮರಿಸಿಕೊಂಡರು. ಗುರುಗಳಿಗೆ ಗೌರವ ಸಮರ್ಪಣೆ ನಿವೃತ್ತ ಮುಖ್ಯ ಶಿಕ್ಷಕರಾದ ಸುಜಯ್ ಕುಮಾರ್, ಜೋಸೆಫ್ ರಾಜ್, ಸಹ ಶಿಕ್ಷಕರಾದ NS ಪುಟ್ಟೀರಪ್ಪ, RP ನಿರಂಜನ್, ನಿರ್ಮಲಾ ಮೇರಿ, ಸರ್ವಮಂಗಳ, ಎಲಿಜಬೆತ್ ಮರ್ಸಿ, ಫ್ರಾನ್ಸಿಸ್ ಬಾಬು, ನರಸಿಂಹಯ್ಯ, ಫಿಲೋಮಿನಾ, ಚಿನ್ನಯ್ಯ, ಯೋಸೆಫ್, ಮೂರ್ತಿ, ಲಕ್ಷ್ಮಣ್, ಸ್ಟೆಲ್ಲಾ ಮೇರಿ, ಶಾಂತಿ ಮೇರಿ ಸಿಬ್ಬಂದಿಗಳಾದ ಡ್ಯಾನಿಯಲ್, ಜಾನ್ ಪೀಟರ್, ದೊರೆ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಬ್ರದರ್ ಜಾನ್ ಪೀಟರ್, ಬ್ರದರ್ ಚಾರ್ಲ್ಸ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ನಿವೃತ್ತ ಮುಖ್ಯ ಶಿಕ್ಷಕರಾದ ಜೋಸೆಫ್ ರಾಜು, ಸುಜಯ್ ಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ಹಲೋ ಸರ್, ಓಕೆ, ಸ್ವಲ್ಪ ಈಚೆ ಈಚೆ ಇನ್ನೂ ಈಚೆ ಇನ್ನೂ ಸ್ವಲ್ಪ ಈಚೆ. ಹಾಂ, ಸಾಕು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ನಿಮ್ಮ ಜೀವನವೂ ಸಹ ಆರೋಗ್ಯವಾಗಿ ಸಂತೋಷದಾಯಕವಿಲ್ಲಂತ ದೇವರಲ್ಲಿ ಆಶಿಸ್ತೀವಿ ಸರ್ ನಾವು. ಓಕೆ, ರೆಡಿ? ಹಲೋ. ಓಕೆ, ಸೊ ನಂದಿನಿ ಮೇಡಮ್ ಸ್ವಲ್ಪ ಹಂಗೆ ಮೂವ್ ಮಾಡಿ. ಸ್ವಲ್ಪ ಹೊರಗಡೆ ಕರ್ಕೋರ್ನ. ಮುಂದೆ. ಹಲೋ.
ಮುಗಿದ ನಂತರ ನನ್ನ ಸಹಪಾಠಿಗಳು ಕೆಳಗಡೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲೋ. ಸನ್ಮಾನ ಮುಗಿದ ನಂತರ ನನ್ನ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಹೋಗಿ ಕೂತ್ಕೋಬೇಕು. ಓಕೆ. ಸೊ ಬನ್ನಿ. ಯಾಕೆ ಬೇಡ? ಆಯ್ತು. ಸ್ವಲ್ಪ ಕೊಂಚ ಎಲ್ಲಿಗೆ ಬೇಡ, ನಿಧಾನ ಆದರೂ ಪರವಾಗಿಲ್ಲ. ಮತ್ತು ಸಾರ್ಥಕತೆಯಲ್ಲಿ ಹಲೋ 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 ಸೊ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗಡಿಬಿಡಿ ಬೇಡ, ನಿಧಾನವೇ ಪ್ರಧಾನವಂತ ಪತ್ರವನ್ನು ನಾವು ಅನುಸರಿಸತಕ್ಕಂಥದ್ದು. ಸೊ ಯಾವುದೇ ಗಡಿಬಿಡಿ ಬೇಡ. ಹತ್ರ ಬನ್ನಿ, ಹತ್ರ ಬನ್ನಿ ಬನ್ನಿ. ಮುಂದೆ ಮುಂದೆ. ಸೊ ಈಗ ಚಪ್ಪಾಳೆ ಮುಖಾಂತರ ಅವರನ್ನು ವರ್ಷೋದ್ಗಾರಕ್ಕೆ ನಾವು ಕೊಂಡೊಯ್ಯೋಣ. ಕ್ಲೋಸ್ ಆಗಿ. ಮೊದಲು ಸೊ ಹಾಗಾಗಿ ಸನ್ಮಾನವನ್ನು ಸ್ವೀಕರಿಸಿದಂಥ 2 ಗಂಟೆ ಸಮಯ ಆಯಿತು. ಪ್ರತಿಯೊಬ್ಬರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡೋದು ಸಹಜ. ಆದರೆ ನಾನು ಬಹಳವಾಗಿ ಯೋಚನೆ ಮಾಡಿದೆ ಒಂದು ರೀತಿಯಲ್ಲಿ. ನೀವು ಒಂದು ಪೇಪರ್ನಲ್ಲಿ ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಎಲ್ಲ ಆಹ್ವಾನ ಪತ್ರಿಕೆಯಲ್ಲಿ ನಾನು ಗಮನಿಸಿದ ಹಾಗೆ ಆಗಮಿಸಿ ನಮ್ಮ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಆಶೀರ್ವಾದಗಳನ್ನು ನಮಗೆ ಕೊಡಬೇಕು ಅಂತೇಳಿ ನಿಮ್ಮ ಆಹ್ವಾನವನ್ನು ಪತ್ರಿಕೆಯಲ್ಲಿ ನೀವು ತಿಳಿಸ್ತಾ ಇದ್ದೀರಿ. ಹಾಗಾಗಿ ನೀವು ಒಬ್ಬರು ಪೇಪರ್ನಲ್ಲಿ ಏನು ಆಶೀರ್ವಾದ ಮಾಡಬೇಕು ಅದನ್ನೆಲ್ಲ ಬರ್ಕೊಂಡು ಒಬ್ಬರು MC ಓದ್ತಾ ಇದ್ದರೆ ಎಲ್ಲ ಶಿಕ್ಷಕರು ಸಾಲಾಗಿ ನಿಂತು ತಮ್ಮ ಕರಗಳನ್ನು ಮುಂದೆ ಚಾಚಿ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ನನ್ನ ಭಾವನೆ. ಇದಕ್ಕೆ ಎಷ್ಟು ಬೆಲೆ ಸಿಕ್ಕುತ್ತೋ ಗೊತ್ತಿಲ್ಲ. ನಾವು ಪ್ರೊಟೆಕ್ಟ್ ಮಾಡಬೇಕು. ಎಲ್ಲವೂ ಮುಂದಿನ ಪೀಳಿಗೆಗೆ ಬೇಕಾದಂತಹದ್ದು, ಅವುಗಳನ್ನು ನಾವು ಉಳಿಸ್ತಾ ಹೋಗಬೇಕು. ಅದಕ್ಕೆ ಅದರ ಸಂರಕ್ಷಣೆ, ಪ್ರಕೃತಿಯ ಸಂರಕ್ಷಣೆ ಅಥವಾ ಅದನ್ನು ಪೋಷಣೆ ಮಾಡಬೇಕು ಎಂಬುದು ಈ ಒಂದು ಕವನದ ಶೀರ್ಷಿಕೆ. ಗಾಡ್ ಮೇಡ್ ದ ಫಸ್ಟ್ ಗಾರ್ಡನ್ ಅಟ್ ಈಡನ್. ಏದೇನ್ ವನವನ್ನ ದೇವರು ಮೊದಲು ನಿರ್ಮಾಣ ಮಾಡಿದರು. ಆ ಏದೇನ್ ವನದಲ್ಲಿ ಆದಾಮ್ ಎಂತಕ್ಕಂತಹ ಆದಿಮಾನವನನ್ನ ಅಲ್ಲಿ ಆ ತೋಟದೊಳಗೆ ಸುಂದರವಾದಂತಹ ಆ ತೋಟದೊಳಗೆ ಇಟ್ಟರು. ಈ ಲೀವ್ ದೇ ವಿತೌಟ್ ಎನಿ ಬರ್ಡನ್. ಅಲ್ಲೊಂದು ಯಾವುದೇ ತೊಂದರೆ ಇರಲಿಲ್ಲ. ದುಡಿಬೇಕು, ದುಡ್ದು ಅಲ್ಲಿ ತೋಟದೊಳಗೆ ಕೆಲಸ ಮಾಡಿ ದುಡ್ದು ತಿನ್ಬೇಕು ಅನ್ನೋದು ಇರಲಿಲ್ಲ ಮನುಷ್ಯನನ್ನ ಉತ್ಪತ್ತಿ ಮಾಡಿದಾಗ. ಪ್ರತಿಯೊಂದು ಎಲ್ಲವೂ ತುಂಬ ರಸಭರಿತವಾದಂತಹ ಆರೋಗ್ಯಕ್ಕೆ learning member. Okay, we don't distinguish men and women that way. Just saying that. So, on this occasion, we would say every day is to be celebrated. Every day is a new day and to be celebrated. And today, you have come together here to celebrate that togetherness. And that is, this is a get together, men and women. So, ladies and gentlemen, everybody. So, wishing you all the best. And on this special occasion, I thank each one of you to inviting me to give maybe a small, I don't call it the speech,
to inaugurate this function. So wishing you all the best, and with these words I inaugurate or say for the best for whatever you undertake. Thank you. May God bless all. What our get together and to revitalize their relationship. Secondly, for a sorrowful day today. And today morning at 7 o'clock, Samuel, one of my companions, died in Bangalore. So therefore, personally I myself feel so sad. But doubtless, we also rejoice according to the Christian belief. When a person dies on earth, he will have an eternal life in heaven. So in that circumstances or this situation, I say I'm happy because there is another person for us to pray to all of us and in heaven. I know it is too hot, and first of all I would like to welcome the retired teachers, headmasters, dearly beloved our coordinating students, those who are our students. So dear friends and well wishers, and ಹಾಗೆ ನನ್ನ ಎಲ್ಲ ಬಾಲ್ಯ ಸ್ನೇಹಿತರಿಗೆ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಸುಸ್ವಾಗತ ಬಯಸುತ್ತೇನೆ. ಮೊದಲಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರೆವರೆಂಡ್ ಬ್ರದರ್ ಚಾರ್ಲ್ಸ್ ರವರು ಅವರಿಗೆ ಎಲ್ಲಾ ವಿದ್ಯಾರ್ಥಿ ವೃಂದದ ಆಧ್ಯಾತ್ಮಿಕ ಮಾರ್ಗದರ್ಶಿಯೂ ಆಗಿರುತ್ತಾರೆ. ಹಾಗೆಯೇ ತಾವು ತೋರಿದ ದಾರಿಯಲ್ಲಿ ಸಾಗಿ ಬಂದಿರುವ ನಾವು ಇಂದು ಪ್ರೀತಿ ಮತ್ತು ಕೃತಜ್ಞತೆಯಿಂದ ಈ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ಈ ಕ್ರಿಸ್ತರಾಜ ಬಾಲಪಟ್ಟಣ ಸಂಸ್ಥೆಯ ಪರವಾಗಿ ಎಲ್ಲ ಹಿರಿಯ ವಿದ್ಯಾರ್ಥಿ ವೃಂದ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಭ್ಯೋ ನಮಃ. ನಾವು ಚಾಮರಾಜನಗರದ ರಾಮಸಮುದ್ರದಲ್ಲಿ ಕ್ರಿಸ್ತರಾಜ ಬಾಲರಪಟ್ಟಣ ಶಾಲೆಯ 1993 ಮತ್ತು 2003ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು. ಅಕ್ಷರ ಕಲಿಸಿದಾತ ಮಾತ್ರ ಗುರುವಲ್ಲ, ಸತ್ಯ ಮಾರ್ಗದ ನಡೆವ ಶಕ್ತಿ ಕೊಡು ತಂದೆ, ನಿನ್ನೊಲುಮೆ ನಮಗಿರಲಿ ತಂದೆ.